ಬೆಂಗಳೂರಿನಲ್ಲಿ ಬಹುಚರ್ಚಿತ ವಿಚಾರವಾಗಿರುವಂತಹ ಟನಲ್ ರೋಡ್ ನಿರ್ಮಾಣ ವಿಚಾರಕ್ಕೆ ಆಕ್ಷೇಪದ ಧ್ವನಿಯಾಗಿದ್ರು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ. ಇವತ್ತು ಅವರು ಡಿಸಿಎಂ ಡಿಕೆ ಶಿವಕುಮಾರರನ್ನು ಭೇಟಿಯಾಗಿದ್ದಾರೆ. ಟನಲ್ ರೋಡ್ ವಿಚಾರವಾಗಿ ಡಿಸಿಎಂ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸದಾಶಿವನಗರದ ಡಿಸಿಎಂ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಟನಲ್ ರೋಡ್ ವಿಚಾರದಲ್ಲಿ ಯಾಕೆ ವಿರೋಧ ತಮ್ಮದು ಅನ್ನೋದನ್ನ ದಾಖಲಿಸೋ ಕೆಲಸವನ್ನ ಕೂಡ ತೇಜಸ್ವಿ ಸೂರ್ಯ ಮಾಡಿದ್ರು ಅಂತ ಕಾಣಿಸುತ್ತೆ. ಅವರಿಬ್ಬರು ಭೇಟಿಯಾದ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಆ ವಿಜುವಲ್ಸ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ತೇಜಸ್ವಿ ಸೂರ್ಯ ಅವರಿಗೆ 10:30 ಅಷ್ಟೊತ್ತಿಗೆ ಡಿಕೆ ಶಿವಕುಮಾರ್ ಮೀಟ್ ಮಾಡ್ತಾರೆ ಅನ್ನೋದೊಂದು ಮಾಹಿತಿ ಇತ್ತು. ಸೊ ಸಮಯಕ್ಕೆ ತಕ್ಕ ಹಾಗೆ ಇಬ್ಬರು ಮೀಟ್ ಆದರು, ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀವಿ. ಸೊ ಆಕ್ಷೇಪ ಕಂಟಿನ್ಯೂ ಆಗುತ್ತಾ ಅಥವಾ ಒಂದು ಹೆಜ್ಜೆ ಸರ್ಕಾರನೇ ಹಿಂದಕ್ಕೆ ಹೋಗುತ್ತಾ? ಏನೆಲ್ಲ ಡಿಸಿಷನ್ಗಳಾಯಿತು ಅಥವಾ ಚರ್ಚೆಗೆ ಮಾತ್ರ ಇದು ಸೀಮಿತ ಆಯಿತಾ? ಇಲ್ಲೇನೇ ಚರ್ಚೆಗಳಾದರೂ ಕೂಡ ಫೈನಲ್ ಡಿಸಿಷನ್ ಅಗೇನ್ ಟನಲ್ ರೋಡ್ಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಅಧಿಕಾರಿಗಳು ಮತ್ತು ಅವ್ರ ಜೊತೆ ಎಲ್ಲ ತಗೊಳ್ಬೇಕಾಗತ್ತೆ. ಯಾಕಂದರೆ ಬ್ಲೂ ಪ್ರಿಂಟ್ ಎಲ್ಲ ಅಲ್ಲಿ ರೆಡಿ ಆಗಿರುತ್ತೆ. ಇಲ್ಲಿ ಇವ್ರದ್ದು ಅಭಿಪ್ರಾಯವನ್ನು ಸ್ವೀಕರಿಸಿರ್ಬೋದು ಅಥವಾ ಇವರನ್ನೇ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿರಬಹುದು. ಇನ್ಫ್ಯಾಕ್ಟ್ ಹೈಕೋರ್ಟ್ಗೆ ಹೋಗ್ತೀನಿ ನಾನು ಅಂತ ಕೂಡ ತೇಜಸ್ವಿ ಸೂರ್ಯ ಹೇಳಿದರು.